ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕೆಲಸಕ್ಕೆ ಸಿಂಪಲ್ ಆಗಿ ಸೀರೆನ ಯಾವ ರೀತಿ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟೆಪ್ ಬಾರ್ಡರ್ ಬರೋ ರೀತಿನಲ್ಲಿ ಯಾವ ರೀತಿ ಉಡ್ಸೋದು ಅಂತ. ಮೊದಲಿಗೆ ನಾನಿಲ್ಲಿ ಸೆರ್ಗುನ್ ಕಡೆಯಿಂದ ಒಂದು ಮಾರ ಆಗುವಷ್ಟು ಬಿಟ್ಟು ಅಲ್ಲೊಂದು ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಮಾರ ಆಗುವಷ್ಟು ಸೆರ್ಗುನ್ ಕಡೆಯಿಂದ ಬಿಟ್ಬಿಟ್ಟು ನಾನು ಅಲ್ಲೊಂದು ಕ್ಲಿಪ್ಪನ್ನು ಹಾಕೊಂಡು ಗುರ್ತು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಸೀರೆಯ ಅಂಚಿದೆಯಲ್ಲ, ಅಲ್ಲಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿ ಬರಬೇಕು, ಆ ರೀತಿ ನೀವು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಒಂದೇ ಸಲ ಎಲ್ಲಾ ನೆರಿಗೆಗಳನ್ನು ಕೂಡ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಎರಡೂ ಸೈಡಲ್ಲೂ ಕೂಡ ಕ್ಲಿಪ್ಪುಗಳನ್ನ ಹಾಕೊಳ್ತಾ ನೀವು ನೆರಿಗೆಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಇವಾಗ ಎಲ್ಲಾ ನೆರಿಗೆಗಳನ್ನು ಕೂಡ ನಾನಿಲ್ಲಿ ಸಮವಾಗಿ ಜೋಡಿಸ್ಕೊಳ್ತಾ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಒಂದು 10 ನೆರಿಗೆಗಳಾಗಿದೆ. ಇವಾಗ ಅಷ್ಟು ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಬಾರ್ಡ್ರು ಮತ್ತೆ ಸೀರೆಯ ಒಂದು ಜಂಕ್ಷನ್ ಇದೆಯಲ್ಲ, ಅಲ್ಲಿಗೆ ನಾನಿಲ್ಲಿ ಕ್ಲಿಪ್ ಅನ್ನು ಹಾಕೊಂಡಿರೋದು. ಹಾಗೇನೆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನೆರಿಗೆನ ಮತ್ತೆ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೆ ನಾವು ಕ್ಲಿಪ್ ಅನ್ನು ಹಾಕೊಂಡಿದ್ವಿ ನೋಡಿ, ಸೆರ್ಗುನ್ ಕಡೆಯಿಂದ ಅಳತೆ ಮಾಡಿಬಿಟ್ಟು ಅಲ್ಲಿವರೆಗೆ ಇದೇ ರೀತಿ ನಾವು ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿರ್ಬೇಕು, ಆ ರೀತಿ ನೋಡ್ಕೊಂಡು ನೀವು ನೆರಿಗೆಗಳನ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಲ್ಲಿವರೆಗೆ ಕ್ಲಿಪ್ ಹಾಕಿದ್ದೆ, ಎಲ್ಲಿಗೆ ಕ್ಲಿಪ್ ಹಾಕಿದ್ದೆ ಅಲ್ಲಿವರೆಗೂ ಕೂಡ ನೆರಿಗೆಗಳನ್ನ ಜೋಡಿಸ್ಕೊಂಡು ಆ ಕ್ಲಿಪ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾವು ಎಷ್ಟು ನೆರಿಗೆಗಳು ಮಾಡಿದೀವಿ ಅಷ್ಟು ನೆರಿಗೆಗಳನ್ನು ಇವಾಗ ಸಮವಾಗಿ ಜೋಡಿಸ್ಕೊಂಡು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದೊಂದೇ ನೆರಿಗೆಗಳಿಗೆ ಈ ರೀತಿ ಸೀರೆ ಮತ್ತೆ ಬಾರ್ಡಿನ ಒಂದು ಜಂಕ್ಷನ್ ಇದೆಯಲ್ಲ, ಅಲ್ಲಿಗೆ ಪಿನ್ ಅನ್ನ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ದೊಡ್ಡ ಪಿನ್ ಅನ್ನ ತಗೊಂಡು ಈ ರೀತಿ ಎಲ್ಲಾ ನೆರಿಗೆಗಳನ್ನು ಕೂಡ ಕೌಂಟ್ ಮಾಡಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇರೋದು. ನೋಡಿ, ಈ ರೀತಿ ಎಲ್ಲಾ ನೆರಿಗೆಗಳು ಒಂದೇ ಸಮ ಬರಬೇಕು, ಆ ರೀತಿ ನೀವು ಜೋಡಿಸ್ಕೋಬೇಕಾಗತ್ತೆ. ಸೀರೆನ ಸ್ಟ್ರೈಟ್ ಆಗಿ ಇಟ್ಕೊಂಡು ನೀವು ಜೋಡಿಸ್ಕೊಳ್ಳಿ. ನೋಡಿ, ಈ ರೀತಿ ಸೀರೆ ಮತ್ತೆ ಬಾರ್ಡ್ರಿನ ಒಂದು ಜಂಕ್ಷನ್ ಇದೆಯಲ್ಲ, ಅಲ್ಲಿಗೆ ನಾನು ಇವಾಗ ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇರೋದು. ನನಗಿಲ್ಲಿ 22 ನೆರಿಗೆಗಳು ಬಂದಿದೆ. ಅಂದ್ರೆ ಟೋಟಲ್ ಆಗಿ 22 ನೆರಿಗೆಗಳು ಬಂದಿದೆ. ಅಷ್ಟನ್ನು ಕೂಡ ನಾನಿಲ್ಲಿ ಸಮವಾಗಿ ಜೋಡಿಸ್ಬಿಟ್ಟು ಎರಡು ಸೈಡ್ ಅಲ್ಲೂ ಕೂಡ ಪಿನ್ ಅನ್ನು ಹಾಕೊಂಡಿದ್ದೀನಿ. ಹಾಗೇನೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಸಮವಾಗಿ ಜೋಡಿಸ್ಕೊಂಡು ಕೌಂಟ್ ಮಾಡ್ಕೊಳ್ತಾ ನಾನೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು, ಆ ರೀತಿ ಎಲ್ಲವನ್ನು ಕೂಡ ಜೋಡಿಸ್ಬಿಟ್ಟು ಈ ರೀತಿ ಒಂದು ಪಿನ್ ಅನ್ನು ಹಾಕೊಂಡ್ಬಿಡಿ. ನೋಡಿ, ಇವಾಗ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ನ ನೋಡಬಹುದು ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಕಡೆನೂ ಅಷ್ಟೇನೆ ನೋಡಿ ಎಷ್ಟು ನೀಟಾಗಿ ನೆರಿಗೆಗಳೆಲ್ಲ ಬಂದಿದೆ. ಕರೆಕ್ಟ್ ಆಗಿ ಸೀರೆ ಮತ್ತೆ ಬಾರ್ಡಿನ ಒಂದು ಜಂಕ್ಷನ್ಗೆ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಸೆರ್ಗುನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗುನ ಸ್ವಲ್ಪ ಅಗಲವಾಗೇನೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬಾರ್ಡ್ ಇರುತ್ತಲ್ಲ, ಅಲ್ಲಿಂದ ಹೀಗೆ ಜೋಡಿಸ್ಕೋಬೇಕಾಗುತ್ತೆ. ಸೆರ್ಗಿನಲ್ಲಿ 6 ಪ್ಲೀಟ್ಸ್ ಬಂದಿದೆ. ಅಷ್ಟನ್ನು ಕೂಡ ಸಮವಾಗಿ ಜೋಡಿಸ್ಕೊಂಡು ಎಡ್ಜ್ ಅಲ್ಲಿ ಒಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಒಂದ್ 2 ರಿಂದ 3 ಕಡೆ ಇದೇ ರೀತಿ ಸಮವಾಗಿ ಪ್ಲೀಟ್ಸ್ ಗಳನ್ನ ಜೋಡಿಸ್ಕೊಂಡು ಅಲ್ಲಲ್ಲಿ ಕ್ಲಿಪ್ ಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 6 ನೆರಿಗೆಗಳನ್ನು ಕೂಡ ನಾನಿಲ್ಲಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನು ಹಾಕೊಳ್ತಾ ಇರೋದು. ನೋಡಿ, ಇವಾಗ ಸೆರ್ಗು ಕೂಡ ರೆಡಿ ಇದೆ. ನೆಕ್ಸ್ಟ್ ಉಡ್ಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಟೇಬಲ್ ನ ಇಟ್ಕೊಂಡಿದ್ದೀನಿ. ಟೇಬಲ್ ಮೇಲೆ ಒಂದು ಚಿಕ್ಕ ಪೀಠವನ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟೀಲ್ ಬಾಕ್ಸ್, ಅದರಲ್ಲಿ ಅರ್ಧದಷ್ಟು ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನೋಡಿ, ಪ್ಲೀಟ್ಸ್ ನ ಮಾಡಿರ್ತೀವಲ್ಲ, ಅದನ್ನ ಈ ರೀತಿ ಲೆಂತ್ ಉದ್ದ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ, ಹಾಗೇನೆ ಸೀರೆನ ಹೀಗೆ ತಿರುಗಿಸಿ ಹಾಕೋಬೇಕಾಗತ್ತೆ. ನಾನು ಇಲ್ಲಿ ತೋರಿಸ್ತೀನಿ ರೀ. ನೋಡಿ, ಈ ರೀತಿ ಲೆಂತ್ ಉದ್ದ ಇರಬೇಕು, ಮತ್ತೆ ಹೀಗೆ ತಿರುಗಿಸಿ ಹಾಕೋಬೇಕಾಗತ್ತೆ. ನೋಡಿ, ತಿರುಗಿಸಿ ಹಾಕೊಂಡಿದ್ದಾದ್ಮೇಲೆ ಹಾಗೇನೆ ಸೆರ್ಗೆ ಏನಿರುತ್ತೆ ಫ್ರೆಂಡ್ಸ್, ಅದು ಕಳಶದ ಎಡಭಾಗಕ್ಕಿರ್ಬೇಕು, ಆ ರೀತಿ ನೋಡ್ಕೊಳ್ಳಿ. ಹಾಗೇನೆ ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿದೆ ಅದು ಈ ರೀತಿ ಮುಂದೆ ತಂದಾಗ ನೋಡಿ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ಬೇಕು, ಆ ರೀತಿ ನೋಡ್ಕೊಳ್ಳಿ. ಕೆಳಗಡೆ ಇರ್ತಕ್ಕಂತಹ ನೆರಿಗೆಗಳೇನಿದೆ ಅದರಲ್ಲಿ ಇರ್ತಕ್ಕಂಥ ಬಾರ್ಡ್ರು ಅದ್ರ ಜೊತೆಗೆ ಎಕ್ಸ್ಟ್ರಾ ಕ್ಲಾತ್ ಕಾಣಿಸ್ತಿರ್ಬೇಕು, ಆ ರೀತಿ ಹಿಂಭಾಗದಲ್ಲಿ ಬರ್ತಕ್ಕಂಥ ನೆರಿಗೆಗಳನ್ನ ನೀವು ಜೋಡಿಸ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ, ಇವಾಗ ನೆಕ್ಸ್ಟ್ ಎಡಗೈನಲ್ಲಿ ಈ ತರ ಪ್ಲೀಟ್ಸ್ ಗಳನ್ನ ಹಿಡ್ಕೊಂಡು ಬಲಗೈನಲ್ಲಿ ಆ ಬಾಕ್ಸ್ ಏನಿದೆ ಆ ಬಾಕ್ಸಿನ ಸುತ್ತನೂ ಕೂಡ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೊದಲು
ಕೆಳಗಡೆ ಪ್ಲೀಟ್ಸ್ ಏನಿದೆ ಅದರಲ್ಲಿ ಹಾಕಿರ್ತಕ್ಕಂಥ ಪಿನ್ನನ್ನ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ನೆರಿಗೆಗಳನ್ನ ಈ ರೀತಿ ಆ ಬಾಕ್ಸಿನ ಸುತ್ತನೂ ಕೂಡ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಫ್ರೆಂಡ್ಸ್, ಇದು ಸ್ವಲ್ಪ ಲೆಂತ್ ಉದ್ದ ಬರುತ್ತೆ ಈ ಒಂದು ಅಲಂಕಾರ. ನಿಮಗೆ ಈ ಪೀಠ ಇಷ್ಟು ಹೈಟ್ ಬೇಡ ಅಂತ ಹೇಳಿದ್ರೆ ಮಾಮೂಲಿ ಟೇಬಲ್ ಇರುತ್ತಲ್ಲ, ಟೇಬಲ್ ಮೇಲೆ ಒಂದು ತಟ್ಟೆನಲ್ಲಿ ಅಕ್ಕಿನ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಕೂಡ ನೀವು ಬಾಕ್ಸ್ ಅನ್ನ ಇಟ್ಟು ಸ್ಪ್ರೆಡ್ ಮಾಡ್ಕೋಬಹುದು. ನಾನಿಲ್ಲಿ ಪ್ಲೀಟ್ಸ್ಗೆ ಹಾಕಿರ್ತಕ್ಕಂಥ ಸೇಫ್ಟಿ ಪಿನ್ ಅನ್ನ ರಿಮೂವ್ ಮಾಡಿಬಿಟ್ಟು ಆ ಬಾಕ್ಸ್ ಏನ್ ಇಟ್ಟಿದೀವಿ ಆ ಬಾಕ್ಸಿನ ಸುತ್ತನೂ ಕೂಡ ಇದೇ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ತುಂಬಾ ಪೇಷನ್ಸ್ ಇಂದ ಮಾಡ್ಕೋಬೇಕು. ಎಲ್ಲಾ ನೆರಿಗೆಗಳು ಕೂಡ ಈಕ್ವಲ್ ಆಗಿದೆಯಾ ಅಂತ ಪ್ರತಿ ಸಲ ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು. ನೆರಿಗೆಗಳೇನಾದ್ರೂ ಈಕ್ವಲ್ ಇಲ್ಲ ಅಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ಕರೆಕ್ಟ್ ಆಗಿ ಸರಿ ಮಾಡ್ಕೊಂಡು ಟೈಟ್ ಆಗಿ ಹಿಡ್ಕೊಂಡು ನೀವು ನೆರಿಗೆಗಳನ್ನ ಕರೆಕ್ಟ್ ಆಗಿ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಎಲ್ಲಾ ನೆರಿಗೆಗಳು ಎಷ್ಟು ನೀಟಾಗಿ ಕೂತಿದೆ ಅಂತ. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ನಾನು ಇಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಕಂಪ್ಲೀಟ್ ಆಗಿ ಎಲ್ಲಾನು ಹಾಕಕ್ಕಾಗಲ್ಲ ಫ್ರೆಂಡ್ಸ್, ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಹಾಗಾಗಿ ನೋಡಿ, ಹಿಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿದೆ ಅದನ್ನ ಈ ರೀತಿ ಮುಂಭಾಗಕ್ಕೆ ತಗೊಂಡ್ಬರ್ಬೇಕಾಗತ್ತೆ. ನೋಡಿ, ಹೀಗೆ ಮುಂಭಾಗದಲ್ಲಿ ಬರ್ತಕ್ಕಂತಹ ನೆರಿಗೆ ಏನಿದೆ ಅದು ಫಸ್ಟ್ ನೆರಿಗೆನ ಸ್ಪ್ರೆಡ್ ಮಾಡ್ಕೊಂಡಿದೀವಲ್ಲ ಅದಕ್ಕಿಂತ ಮೇಲಕ್ಕಿರ್ಬೇಕು, ಅಂದ್ರೆ ಡಬಲ್ ಬಾರ್ಡ್ರು ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ನೋಡಿ, ಇವಾಗ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿದೆ ಅದನ್ನು ಕೂಡ ಇದೇ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸುತ್ತನೂ ಕೂಡ. ನೋಡಿ, ಫಸ್ಟ್ ಈ ರೀತಿ ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಸ್ಟಾರ್ಟ್ ಮಾಡ್ಕೊಂಡು ಪ್ರತಿಯೊಂದು ನೆರಿಗೆನೂ ಕೂಡ ಇದೇ ರೀತಿ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಜೋಡಿಸ್ಕೋಬೇಕಾಗುತ್ತೆ. ಹಾಗೇನೆ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆ ಏನಿದೆ ನೋಡಿ, ಅಲ್ಲಿ ಬಾರ್ಡರ್ ಮತ್ತೆ ಎಕ್ಸ್ಟ್ರಾ ಸೀರೆದು ಕ್ಲಾತ್ ಕಾಣಿಸ್ತಾ ಇದೆ, ಆ ರೀತಿ ಜೋಡಿಸ್ಕೊಂಡ್ರೆ ಅಲಂಕಾರ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಇದೇ ರೀತಿ ಬಾಕ್ಸಿನ ಸುತ್ತನೂ ಕೂಡ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಕೊಂಡಿದೀನಿ. ಬಿಂದಿಗೆಗೆ ಒಂದು ಸ್ಟಿಕ್ ನ ಗಟ್ಟಿಯಾಗಿ ಕಟ್ಕೊಂಡಿದೀನಿ. ಇವಾಗ ಬ್ಲೌಸ್ ಪೀಸ್ ಇದೆಯಲ್ಲ, ಬ್ಲೌಸ್ ಪೀಸ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆ ಬಿಂದಿಗೆ ಏನಿದೆ ಬಿಂದಿಗೆನ ಜಸ್ಟ್ ಕವರ್ ಮಾಡ್ಕೊಂಡ್ಬಿಡೋದು ಅಷ್ಟೇನೆ. ಹಿಂದೆಯಿಂದ ಒಂದೆರಡರಿಂದ 3 ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆರ್ಗಿದೆಯಲ್ಲ, ಸೆರ್ಗನ್ನ ಈ ರೀತಿ ತಗೊಂಡ್ ಬಂದು ಬಲ್ಭಾಗದ ಹೀಗೆ ಭುಜದ ಮೇಲೆ ಹಾಕಿ ಮತ್ತೆ ಎಡಭಾಗದ ಭುಜದ ಮೇಲೂ ಕೂಡ ಸೆರ್ಗನ್ನ ಹಾಕ್ಬಿಟ್ಟು ಮಧ್ಯಭಾಗದಲ್ಲಿ ವಿ ಶೇಪ್ ಅಲ್ಲಿ ನಾವು ಟ್ವಿಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೀಗೆ ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡ್ಕೊಳ್ಳೋದು ಅಷ್ಟೇನೆ. ಹಿಂಭಾಗದಲ್ಲಿ ಇರ್ತಕ್ಕಂಥ ಸೆರ್ಗೇನಾದ್ರೂ ಶಾರ್ಟ್ ಇರುತ್ತಲ್ಲ, ನಿಮ್ಗೆ ಏನಾದ್ರು ಜಾರ್ತಾ ಇದೆ ಅಂತ ಹೇಳಿದ್ರೆ ಅಲ್ಗೊಂದು ಪಿನ್ನನ್ನು ಹಾಕೊಂಡ್ಬಿಟ್ಟು ಆಮೇಲೆ ಟ್ವಿಸ್ಟ್ ಮಾಡ್ಕೊಂಡು ಮಧ್ಯಕ್ಕೆ ಒಂದು ಹಸಿ ನೂಲ್ನ ಟೈಟ್ ಆಗಿ ಕಟ್ಕೊಂಡಿದ್ದೀನಿ ನಾನು, ಸೊಂಟದ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು. ಹಾಗೇನೆ ಸೆರ್ಗಲ್ ಏನಿದೆ ನೆರಿಗೆಗಳು ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಎರಡೂ ಸೈಡ್ ಅಲ್ಲೂ ಕೂಡ ಸೆರ್ಗೇನಿದೆ ಅದನ್ನ ಕವರ್ ಮಾಡ್ಬಿಡಿ, ಆ ಒಂದು ಸ್ಟಿಕ್ ಕಾಣಿಸ್ತಾ ಇರೋ ರೀತಿನಲ್ಲಿ. ನಾವಿಲ್ಲಿ ಕೈಗಳನ್ನ ಜೋಡಿಸ್ತಾ ಇಲ್ವಲ್ಲ, ಹಾಗಾಗಿ ಎರಡೂ ಸೈಡ್ ಅಲ್ಲೂ ಕೂಡ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿ ನೀವು ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡಾಬುನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಅಲಂಕಾರ ಸ್ವಲ್ಪ ಹೈಟ್ ಆಗಿ ಕಾಣಿಸುತ್ತೆ. ನಿಮಗೆ ಇಷ್ಟು ಹೈಟ್ ಬೇಡ ಅಂತ ಹೇಳಿದ್ರೆ ಪೀಠನ ತೆಗೆದ್ಬಿಟ್ಟು ಮಾಮೂಲಿ ಟೇಬಲ್ ಮೇಲೆ ಕೂಡ ನೀವು ಒಂದು ತಟ್ಟೆನಲ್ಲಿ ಅಕ್ಕಿನ ತುಂಬಿ ಅದ್ರ ಮೇಲೆ ಬೇಕಾದ್ರೂ ಕೂರಿಸಿ ನೆಕ್ಸ್ಟ್ ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಬಹುದು. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.